ಇಲ್ಲಿ ಇರೋಷ್ಟು ದಿನ ಅಣ್ಣ ತಪ್ಪಿದ್ರೆ ನಾನು ಬಂದು ನಿನಗೆ ರಾಮನಲ್ಲಿ ಸೇವೆ ಮಾಡ್ತೇವೆ. ನಾನು ಹೋದ ನಂತರ ನಿನ್ನ ಗುಡಿಗೆ ಪ್ರತಿನಿತ್ಯ ಬರೋದಕ್ಕೆ ಸಾಧ್ಯವಾಗದಿದ್ರೂ ನಾನು ಇರುವಲ್ಲೇ ರಾಮನಾಮ ಜಪ ಮಾಡಿ ನಿನ್ನನ್ನು ಸಂತೃಪ್ತಿಗೊಳಿಸ್ತೀನಿ. ಅಣ್ಣ ಮಾತ್ರ ತಪ್ಪದೆ ನಿನ್ನ ಗುಡಿಗೆ ಬಂದು ಸೇವೆ ಮಾಡ್ತಾನೆ. ನಿನ್ನ ಚೇಷ್ಟೆ ನಿಲ್ಲಿಸಿ ಅನುಗ್ರಹಿಸು ತಂದೆ. ಇಷ್ಟಾರ್ಥ ಸಿದ್ಧಿ ಪ್ರಾಪ್ತಿರಸ್ತು. ಜೈ ಶ್ರೀರಾಮ್. ಈಗ ಎಲ್ಲರೂ ಕಣ್ತೆಗಿಬೋದು. ವೆಂಕಟನಾಥ, ನನ್ನ ಕಣ್ಣು ಮುಚ್ಚಿದಾಗ ನನ್ನ ಕಣ್ಣು ಮುಂದೆ ವಿಸ್ಮಯವಾದ ಬೆಳಕು ಕಾಣಿಸ್ತು. ನನ್ನ ಕಿವಿಗಳಲ್ಲಿ ತಂಪಾದ ಗಾಳಿ ಬೀಸ್ದಂಗಾಯ್ತು. ನನ್ನ ಉಸಿರಾಟ ಪ್ರಶಾಂತವಾಗಿತ್ತು. ವೆಂಕಟನಾಥ, ನನಗೆ ಏನೋ ಒಂಥರ ಶಕ್ತಿ ಬಂದಂಗಾಯ್ತು. ರಾಧಕ್ಕ, ನಿಮಗೆ? ಕಣ್ಣು ಮುಚ್ಚಿದ ಕೂಡಲೇ ನನ್ನಲ್ಲಿದ್ದ ಭಯ ಎಲ್ಲ ಹೊರಟೋಯ್ತು. ಅಂದರೆ ನಿಮ್ಮೆಲ್ರಿಗೂ ಪ್ರಾಣದೇವರ ಅನುಭವ ಆಗಿದೆ ಅಂತ ಅರ್ಥ. ನಿಮಗೆ ಅವನ ಅನುಭವ ಆದರೆ ನನಗೆ ಅವನ ಸಂದೇಶ ಸಿಕ್ತು. ಸಂದೇಶನಾ? ಏನಪ್ಪ ಅದು? ಅಮ್ಮ, ಇಷ್ಟು ದಿನ ನಮ್ಮ ಮನೆಯಲ್ಲಿ ನಡೀತಿದ್ದ ಚೇಷ್ಟೆಗಳಿಗೆಲ್ಲ ಪ್ರಾಣದೇವರೇ ಕಾರಣ ಅಂತೆ. ಅದಕ್ಕೆ ನಾನು ಕಾರಣ ಕೇಳಿದೆ. ಆಗ ಪ್ರಾಣದೇವ ಹೇಳ್ದ, ಅಪ್ಪ ಇರುವಾಗ ಗುಡಿಯಲ್ಲಿ ಪ್ರತಿನಿತ್ಯವೂ ರಾಮನಾಮ ಜಪಿಸ್ತಾ ಇದ್ರಂತೆ. ಆದರೆ ಇವಾಗ ನೀವು ಪದ್ಧತಿ ಮರ್ತಿದ್ದೀರಿ, ಅದನ್ನು ನೆನಪಿಸೋಕೆ ಬಂದೆ ಅಂತ ಹೇಳ್ದ. ಪ್ರಾಣದೇವರಿಗೆ ನಾನು ಮಾತು ಕೊಟ್ಟಿದ್ದೀನಿ, ನಾನು ತಪ್ಪಿದರೆ ಅಣ್ಣ ಬಂದು ನಿತ್ಯ ಬಂದು ನಿನ್ನ ಗುಡಿಯಲ್ಲಿ ರಾಮನಾಮ ಜಪ ಮಾಡ್ತೀವಿ ಅಂತ. ಆಗ್ಬಹುದಲ್ವೇ ಅಣ್ಣ? ಭಗವಂತನೇ ಭಕ್ತರ ಬಳಿಗೆ ಬಂದು ಸೇವೆ ಬೇಡೋದು ಅಂದರೆ ನಂಬಕ್ಕೆ ಸಾಧ್ಯನಾ ವೆಂಕಟನಾಥ? ಭಕ್ತಿ ಮತ್ತು ಪ್ರೀತಿಯಿಂದ ಅಸಾಧ್ಯವಾದದ್ದು ಏನೂ ಇಲ್ಲ ಅಣ್ಣ. ದೇವರು ನಮ್ಮಲ್ಲೇ ಇದ್ದಾನೆ. ನೀವೆಷ್ಟು ಪ್ರೀತಿಯಿಂದ ಅವನನ್ನು ಯಾವ ಯಾವ ಹೆಸರಿನಿಂದ ಕರೀತೀರೋ ಆ ಹೆಸರಿನಲ್ಲೇ ಅವನು ಪ್ರಕಟಗೊಳ್ತಾನೆ. ರಾಧಕ್ಕ, ಇನ್ಮೇಲೆ ನೀವು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಎಲ್ಲರೂ ನಾನು ಹೇಳಿದಾಗ ಹೇಳಿ. ಮನೋಜವಂ ಮನೋಜವಂ ಮಾರುತತುಲ್ಯ ವೇಗಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಶಿರಸಾನ್ನಮಾಮಿ. ಸರಸ್ವತಿ, ನೀನಿಷ್ಟು ಬೇಗ ವೀಣೆ ಕಲಿತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ನಿನಗೆ ತುಂಬ ಗ್ರಹಿಕೆ ಶಕ್ತಿ ಇದೆ. ಹಾಗೇನಿಲ್ಲ, ನೀವು ವೀಣೆನ ತುಂಬ ಚೆನ್ನಾಗಿ ಹೇಳ್ಕೊಡ್ತೀರಾ. ಮಾವನವರು ವೀಣೆನ ತುಂಬ ಚೆನ್ನಾಗಿ ನುಡಿಸ್ತೀರಂತೆ ಅಲ್ವೇ? ಅವರು ಮಹಾನ್ ಸಾಧಕರು. ಚಿಕ್ಕ ವಯಸ್ಸಿನಲ್ಲೇ ತಂಜಾವೂರಿನ ಅರಸರ ಸನ್ನಿಧಾನದಲ್ಲಿ ಪ್ರಖಂಡ ವೀಣಾವಾದಕರನ್ನ ಸೋಲಿಸಿ ಮಹಾರಾಜರಿಂದ ಬಾಲಸರಸ್ವತಿ ಪುರಸ್ಕಾರ ಪಡೆದುಕೊಂಡ್ರು. ಅವರು ನನಗೆ ತಂದೆ ಅಷ್ಟೇ ಅಲ್ಲ, ಗುರುಗಳೂ ಹೌದು. ಅವ್ರ ಬಗ್ಗೆ ತಿಳ್ಕೋಬೇಕು ಅಂತ ಆಸೆ ಇದ್ರೆ ನನಗಿಂತಲೂ ನೀನು ಅಮ್ಮನ್ನ ಕೇಳು. ಅವರಲ್ಲಿ ನೆನಪಿನ ಭಂಡಾರ ಬಹಳ ದೊಡ್ಡದಿದೆ. ಖಂಡಿತ ಕೇಳ್ತೀನಿ. ಅವರನ್ನ ನೋಡೋ ಅದೃಷ್ಟ ಅಂತೂ ನನಗೆ ಸಿಗಲಿಲ್ಲ. ಅವ್ರ ಕತೆ ಕೇಳೋ ಪುಣ್ಯ ಆದರೂ ಸಿಗಲಿ. ಹಾಂ,
ಮತ್ತೆ ಇನ್ನೊಂದು ವಿಷಯ. ಏನು? ಸಿಹಿ ಸುದ್ದಿನಾ? ಛೀ, ನಿಮ್ಗೆ ಯಾವಾಗಲೂ ಸಿಹಿ ಸುದ್ದಿದ ಚಿಂತೆ. ಇಂಥ ಮುದ್ದಿನ ಹೆಂಡತಿ ಇರಬೇಕಾದ್ರೆ ಸಿಹಿ ಸುದ್ದಿ ಕಾಯೋದು ಸಹಜ ಅಲ್ವೇ? ಬರೀ ಕಾದ್ರೆ ಸಿಹಿ ಸಿಗೋದಿಲ್ಲ, ದೇವ್ರು ಕರುಣಿಸ್ಬೇಕು. ಅದು ನಿಜಾನೇ. ಪ್ರಯತ್ನ ನಮ್ದು, ಫಲ ಅವಂದು ಅಲ್ವೇ? ಸರಿ, ಅದೇನೋ ಹೇಳಬೇಕು ಅಂದ್ಯಲ್ಲ, ಹೇಳು. ಹೇಳಿದ್ರೆ ನಗ್ಬಾರ್ದು. ಮತ್ತೆ ನಳಬೇಕಾ? ಹಾಗಲ್ಲ, ಮತ್ತಿನ್ ಹೇಗೆ? ನಾನೊಂದು ಪದ್ಯ ಬರ್ದಿದ್ದೀನಿ. ಹೌದಾ? ಇದು ಹೆಮ್ಮೆ ಪಡೋ ವಿಷಯ. ಇದ್ರಲ್ಲಿ ನಗೋದೇನಿದೆ? ಹೇಳು ಹೇಳು. ನೀವು ನೀವಲ್ಲ, ನೀವು ಯಾರೆಂದು ಯಾರಿಗೂ ತಿಳಿದಿಲ್ಲ. ಒಳಗೆ ಇಳಿದಷ್ಟು ಆಳ, ತಳವೇ ಸಿಗದ ಸರೋವರ. ಅಲ್ಲೆಲ್ಲೋ ಕಂಡವರ ಮೇಲೆ ಕೆಂಡದ ಉರಿ, ಅರಿವಾದೊಡನೆ ವರುಣನ ಜರಿ. ಕೃಷ್ಣ ಯಶೋದೆಗೆ ತೋರಿದ್ದು ಬಾಯಲ್ಲಿ ಬ್ರಹ್ಮಾಂಡ. ನೀವು ಅಂಗೈಲೇ ಅವತಾರ ತೋರುವ ಪ್ರಚಂಡ. ನೀವು ನೀವಲ್ಲ, ನೀವು ಯಾರೆಂದು ಯಾರಿಗೂ ತಿಳಿದಿಲ್ಲ. ಸಾವಿನ ಗದ್ದುಗೆಯಲ್ಲೂ ಸ್ಮಶಾನವಾಸಿಯೂ ನೆಂಟ. ಕಣ್ಮುಚ್ಚಿ ಕರೆದರೆ ಬಾರದಿಹನೇ ರಾಮನ ಬಂಟ. ಭೂತಕ್ಕೂ ಮೋಕ್ಷ ಕೊಡಬಲ್ಲ ವರವಲ್ಲವೇ ನೀವು. ಭವಿಷ್ಯದ ಕರುಣಾಳು ಕಾಮಧೇನುವಿಗೆ ನಮಿಸುವೆವು ನಾವು. ಇದು ಹೊಗಳಿಕೆ ಚಪ್ಪಾಳೆಯೋ ಅಥವಾ ಕೀಟ್ಲೆ ಚಪ್ಪಾಳೆಯೋ? ಪತ್ನಿಯಿಂದ ಹೊಗಳಿಸ್ಕೊಂಡು ಹೆಮ್ಮೆ ಪಡೆದಿರೋ ಪತಿನೂ ಇದಾನ ಈ ಜಗತ್ತಲ್ಲಿ? ಆದ್ರೆ ಒಂದು ಸ್ಪಷ್ಟನೆ. ಏನದು? ನಾನು ಯಾರಿಗೂ ಪ್ರಶ್ನೆ ಅಲ್ಲ. ನಿನಗೂ ಪ್ರಶ್ನೆ ಆದರೆ ಇನ್ನಾರಿಗೆ ಉತ್ತರವಾದೆನು? ನೀವು ನನಗೆ ಪ್ರಶ್ನೆ ಅಂತ ನಾನೆಲ್ಲಿ ಹೇಳ್ದೆ? ನಿಮ್ಮೊಳಗೆ ನಿಮಗೂ ಅರಿಯದ ಅಗಾಧವಾದ ಶಕ್ತಿ ಇದೆ. ಅದು ಕತ್ತಲೆ ತುಂಬಿದ ಜಗಕ್ಕೆ ಬೆಳಕಾಗ್ಲಿ ಎಂದಷ್ಟೇ ಹೇಳ್ದೆ. ಸರಸ್ವತಿ, ನನ್ನೊಳಗಿರೋ ಶಕ್ತಿ ನಿನ್ನೊಳಗೂ ಇದೆ ಸರಸ್ವತಿ, ಎಲ್ಲರೊಳಗೂ ಇದೆ. ಆ ಶಕ್ತಿಯನ್ನ ಪಳಗಿಸೋದು ಒಂದು ಕಲೆ. ಆ ಕಲೆ ಯಾರಿಗೆ ಒಲಿಯುವುದೋ ಅವರು ವಿಶೇಷ ಅನ್ನಿಸ್ತಾರೆ ಅಷ್ಟೇ. ನೀವು ನನಗೆ ವಿಶೇಷ ಅಷ್ಟೇ ಅಲ್ಲ, ವಿಸ್ಮಯ. ನನ್ನ ಪಾಲಿಗೆ ನೀವೊಂದು ಪಠ್ಯವಿದ್ದಂತೆ. ಎಷ್ಟು ಓದಿದರೂ ಪೂರ್ಣ ಅಂಕ ಲಭಿಸದು. ಓದಿದರಷ್ಟೇ ಸಾಲದಲ್ಲವೇ ಸಖಿ? ಓದಿ ಅರ್ಥ ಮಾಡಿಕೊಂಡರೆ ಅಂಕ ಗಳಿಸುವುದು ಸುಲಭ. ಪೂರ್ಣ ಅಂಕದ ತೃಪ್ತಿ ನನಗೆ ಬೇಡವೇ ಬೇಡ. ನಿಮ್ಮನ್ನ ಓದ್ತಾನೆ ಇರಬೇಕು, ಅದರಲ್ಲೇ ಆನಂದ ನನಗೆ. ಸಂತೃಪ್ತಿಯಿಂದ ಸ್ವೀಕಾರ ಮಾಡಿದ್ದಾನೆ.